ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ 24/7/2025ರಂದು ವಿಶೇಷವಾಗಿ ಮಹಾಕಾಳ ಅಘೋರಿ ಅಮ್ಮನವರ ಮಾರ್ಗದರ್ಶನದೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದಿವ್ಯಕ್ಷೇತ್ರದ ಭಾಗದಲ್ಲಿ ಶ್ರೀ ಬಸವಣ್ಣನವರ ಸ್ವಾಮಿ ವಿವೇಕ ಕ್ಷೇತ್ರ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಹಾ ಚಂಡಿಕಾ ಹೋಮ ಮತ್ತು 11 ಅಘೋರಿಗಳ ಸಮಾಗಮದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹೋಮ ಹವನಗಳನ್ನು, ಪೂಜೆ ಪುನಸ್ಕಾರಗಳನ್ನು, ನೈವೇದ್ಯಗಳು, ದಿಗ್ಬಂಧನೆಗಳು, ಬಲಿಪೀಠ, ಭಕ್ತ ಬಾಂಧವರಿಗೆ ಆದೇಶ ಮುಖಾಂತರ ವಿಶೇಷ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಶ್ರೀ ವಾರಿಯ ಅವರ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯ ವಿಶೇಷ ಅನುಗ್ರಹ ಪಡೆದುಕೊಳ್ಳಲು ಇದು ಸುವರ್ಣಾವಕಾಶ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಘೋರಿಗಳ ಸಂವಿಧಾನ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು, ಹೆಚ್ಚಿನ ರೀತಿಯಲ್ಲಿ ಈ ಅಮಾತಿಯ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳಬೇಕೆಂದು ರಾಜ್ಯಾಧ್ಯಕ್ಷರಾದ ಶ್ರೀ ವಾರಿಯ ಅವರ ಮುಖಾಂತರ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಎಲ್ಲ ಪದಾಧಿಕಾರಿಗಳ ಮುಖಾಂತರ ತಿಳಿಸಲಾಯಿತು. ನಾಳೆ ಅಮಾವಾಸ್ಯೆ ವಿಶೇಷ ಪೂಜೆ ಏನು ಕಾರ್ಯಕ್ರಮ ಆಗಿರಲ್ಲ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮತ್ತು ಮಹಾಕಾಳಿ ಅಮ್ಮನವರ ಮಾರ್ಗದರ್ಶನದೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದಿವ್ಯಕ್ಷೇತ್ರದಲ್ಲಿ ಬೆಟ್ಟದ ಕೆಳಗಡೆ ಬಸವಣ್ಣನ ಒಂದು ದಿವ್ಯಕ್ಷೇತ್ರ ಇದೆ. ಇಲ್ಲಿ ಮಹಾಕಾಳಿ ಅಮ್ಮನವರ ಆದೇಶ ಪ್ರಕಾರ ಈಗ ಲಾಸ್ಟ್ ಟೈಮು ವರ್ಷದ ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮ ಆಯ್ತಲ್ಲಿ. ಅಲ್ಲಿ ವಿಶೇಷವಾಗಿ ನಾಳೆ ಸಂಜೆ ಹೋಮ ಹವನ ಈ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದಾರೆ. ಇದನ್ನು ಹೆಚ್ಚಿನ ರೀತಿ ಭಕ್ತಾದಿಗಳು ಇದರ ಕಾರ್ಯಕ್ರಮವನ್ನು ಸದಾವಕಾಶ ಪಡಿಸ್ಕೋಬೇಕು ಅಂತ ಒಂದು ಮನವಿ. ಏನೇನು ವಿಶೇಷತೆ ಏನಂದರೆ ಈಗ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯೋಂಥದ್ದು, ಈಗ ಆಮೇಲೆ ಈ ಅಂಗಡಿ ಮಳಿಗೆಗಳು, ವಾಸ್ತು ಇದು ಎಲ್ಲ ಇಟ್ಕೊಂಡು ಅಲ್ಲಿ ಜನನ ಕರ್ಕೊಂಡು ಅವ್ರ ಹತ್ರ ಇರೋಂಥ ಮಾಹಿತಿ ತೊಗೊಂಡು ಆಮೇಲೆ ಅವ್ರಿಗೆ ರೆಡಿ ಮಾಡಿಕೊಡ್ತಾರೆ ಅಂತ ಕೆಲಸಗಳು ನಡೀತಾ ಇದೆ ಸುಮಾರು ಕ್ಷೇತ್ರಗಳಲ್ಲಿ. ಈಗ ಮಹಾಕಾಳಿ ದಿವ್ಯಕ್ಷೇತ್ರ ಇದ್ದಿದ್ದು ಎಡೆ, ನಮ್ಮ ಇಡೀ ರಾಜ್ಯದಲ್ಲಿ ಎಡೆ ಇದ್ದಿದ್ದು. ಆದರೆ ಈಗ ಹೆಚ್ಚು ಕಮ್ಮಿ ಈಗ ನೋಡಿ ಇನ್ನೊಂದು ಹೊಸ ಲೈವ್ ಬರ್ತಾಯಿದೆ ಕುಣಿಗಲ್ ಭಾಗದಲ್ಲಿ. ಇಲ್ಲೇನಾಗ್ತಾ ಇದೆ, ಜನಕ್ಕೆ ತಪ್ಪು ಮಾಹಿತಿ ಹೋಗ್ತಾ ಇದೆ. ಇದು ನಾವು ಕೆಲವು ದೇವಸ್ಥಾನಗಳ ಅರ್ಚಕರುಗಳಿಗೆ ತಿಳಿಸೋದೇನಪ್ಪ ಅಂದರೆ, ದಯಮಾಡಿ ನಿಮ್ಮ ಕೈಯಲ್ಲಿ ಆದರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಇದನ್ನು ಜನನ್ನ ತಪ್ಪು ದಾರಿಗೆಳೆಯ ಅಂತ ಕೆಲಸ ಮಾಡಬಾರ್ದು. ಆಮೇಲೆ ಮಹಾಕಾಳಿ ಉದ್ದೇಶ ನಿಮಗೆ ಗೊತ್ತಿದೆಯಾ? ಮಹಾಕಾಳಿ ಈಗ 6 ಕೈಗಳ ಉಳ್ಳ ಆ 6 ಕೈಗಳಿಂದ ಏನೇನೋ ಒಂದೊಂದು ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಿದೆಯಾ? ಹೋಗಲಿ, ಈಗ ಅಮ್ಮನವರು ನಾಲಿಗೆ ಹೊರ ಚಾಚಿರೋದ್ರಿಂದ ಏನು ಅನುಕೂಲ ಆಗ್ತೈತೆ ಅಂತ ಗೊತ್ತಿದೆಯಾ? ಸುಮ್ಮನೆ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಅದನ್ನು ಆಡಂಬರವಾಗಿ ಭಯಭೀತರಾಗಿ ತೋರಿಸೋವಂಥ ಕೆಲಸ ಇವತ್ತು ಸುಮಾರು ದಿವ್ಯಕ್ಷೇತ್ರಗಳಲ್ಲಿ ನಡೀತಾ ಇದೆ. ದಯಮಾಡಿ ಜನರಿಗೆ ಈ ರೀತಿ ಭಯ ಹುಟ್ಟಿಸೋ ಅಂಥದ್ದು ಮಾಡಿ, ಆಮೇಲೆ ಈಗ ನಿಮ್ಮ ಒಂದು ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ತಪ್ಪು ಸಂದೇಶ ದಯಮಾಡಿ ಕೊಡಬೇಡಿ ಅಂತ ಹೇಳೋ ಒಂದು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮುಂದಿನ ಡಿಸೆಂಬರಿಂದ ಇದನ್ನು ಕಾರ್ಯಗತ ನಾವು ತಗೋತೀವಿ. ಇದು ತಪ್ಪು ಮಾಹಿತಿಗಳು ಎಲ್ಲೆಲ್ಲಿ ಹೋಗ್ತಾ ಇದೆ, ಆ ದೇವಸ್ಥಾನಗಳನ್ನ ನಾವು ಡೈರೆಕ್ಟಾಗಿ ಸರ್ವೆ ಮಾಡಿ ಅದನ್ನು ಬಯಲಿಗೆ ಎಳೆಯೋಂಥ ಕೆಲಸನೂ ಮಾಡ್ತೀವಿ. ಇದ್ರ ಬಗ್ಗೆ ನಿನ್ನೆ ರಾತ್ರಿ ನಾನು ಹುಲಿಕಲ್ ನಟರಾಜು ಅವ್ರ ಹತ್ರ ಮಾತಾಡಿದ್ದೀನಿ. ಅದಕ್ಕೆ ಅವರು ಅಧ್ಯಕ್ಷರೇ ಪೂರ್ಣ ಸಹಕಾರ ನಮ್ಮದು ಇರುತ್ತೆ, ಜೊತೆಲೇ ಹೋಗೋಣ ಅಂತಲೂ ಹೇಳಿದ್ದಾರೆ. ದಯಮಾಡಿ ಈಗ ಇದಿರ್ಬೋದು, ಕೋಲಾರದಲ್ಲಿರ್ಬೋದು, KGF ಅಲ್ಲಿರ್ಬೋದು, ಇದನ್ನು ಆಲ್ಮೋಸ್ಟ್ ಅಲ್ಲೆಲ್ಲ ಈ ಕಡೆ ಸೈಡಲ್ಲೇ ಜಾಸ್ತಿ ಇದು ಮಾಡ್ತಾಯಿದ್ದಾರೆ. ಇದು ಮಹಾಕಾಳಿ ವಿಗ್ರಹ ಇಟ್ಕೊಳ್ಳೋದು ವಿಶೇಷತೆ ಸರಿ, ಒಪ್ಕೊಳ್ಳೋಣ. ಬಟ್ ಮಹಾಕಾಳಿಗೆ ಯಾವಾಗ ಪೂಜೆ ಸಲ್ಲಬೇಕು, ಅದಕ್ಕೆ ಆಹಾರ ಅಂದರೆ ಒಂದು ಪ್ರಸಾದ ಮೂಲಕವಾಗಿ ನೈವೇದ್ಯನ ಯಾವಾಗ ಇಡಬೇಕು, ಅದಕ್ಕೆ ಮಾಂಸಾಹಾರವಾದ ನೈವೇದ್ಯನ ಯಾವಾಗ ಕೊಡಬೇಕು, ಇದೆಲ್ಲ ಪೂರ್ಣ ಮಾಹಿತಿ ಇದ್ದರೆ ಮಾತ್ರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ಕೊಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಮನವಿ. ಮತ್ತು ಸುಮಾರು ಈಗ ಹೊಳೆನರಸೀಪುರ ಮತ್ತು ಹಾಸನ್ನು, ಇನ್ನೊಂದು ಸಕಲೇಶ್ವರ ಭಾಗದಲ್ಲಿ ಈಗ ಲಾಸ್ಟ್ ಟೈಮು ಅದು ಸಕಲೇಶ್ವರದಿಂದ ಒಳಗಡೆಗೆ 27 ಕಿಲೋಮೀಟ್ರ್, ಅದು ಫಾರೆಸ್ಟ್ ಒಳಗಡೆ ಇರೋಂಥದ್ದು. ಆದರೆ ನಾವು ಫಾರೆಸ್ಟ್ ಇಲಾಖೆ ರೇಂಜರ್ ಅವ್ರಿಗೆ ಒಂದು ಮನವಿ, ನೀವು ಫಾರೆಸ್ಟ್ ಇಲಾಖೆ ಫಾರೆಸ್ಟ್ ಒಳಗಡೆಗೆ ಇದನ್ನು ಕಾರ್ಯಕ್ರಮ ಮಾಡೋಕ್ಕೆ ತಾವು ಬಿಟ್ಟಿರೋದು ಇದು ತಪ್ಪು. ಯಾಕಂದರೆ ಇದು ವಾಮಾಚಾರ ನಡೀತಾ ಇರೋದು, ಸುಮಾರು ಕೆಲಸ ನಡೀತಾ ಇದೆ. ಇದು ನೇರವಾಗಿ ನಾನು ಅಲ್ಲಿರೋಂಥ ಫಾರೆಸ್ಟ್ ರೇಂಜರಿಗೆ ಒಂದು ಮನವಿ, ದಯಮಾಡಿ ಇದ್ರ ಬಗ್ಗೆ ಸೂಕ್ಷ್ಮ ಕ್ರಮ ತಗೋಬೇಕು. ಯಾಕಂದರೆ ಕೆಲವೊಂದು ಇದ್ರದ್ದು ನೋಡಿ, ಅಲ್ಲಿ ಆ ಕಾರ್ಯಕ್ರಮದಲ್ಲಿ ನಿಮಗೆ ನೇರವಾಗಿ ದಾಖಲಾತಿ ಸಮೇತ ಕೊಡ್ತೀನಿ.
ಅಲ್ಲಿ ಚಿಕ್ಕ ಮಕ್ಕಳುಗಳ್ನ ಕುಣಿಸ್ಬಿಟ್ಟು ಆಪೋಸಿಟಾಗಿ ಈ ಕುರಿಗಳ್ನ ಬಲಿ ಕೊಡೋದು ನಡೆದಿದೆ. ಆಮೇಲೆ 13 ಹಂದಿಗಳ್ನ ಬಲಿ ಕೊಟ್ಟಿದ್ದಾರೆ. ಇದು ವಾಮ ಮಾರ್ಗಕ್ಕೆ ಮತ್ತು ಕಾಳಿ ಅಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಕೊಂಡು ಇದು ಜನರಿಗೆ ಎದುರಿಸೋಂಥ ಕೆಲಸ ಆಗ್ತಾಯಿದೆ. ದಯಮಾಡಿ ಇದನ್ನು ಮನವರಿಕೆ ಮಾಡಿಕೊಟ್ಟು ಇದನ್ನು ಕಟ್ಟುನಿಟ್ಟಾಗಿ ಶಿಸ್ತಿನ ಕ್ರಮ ತಗೋಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಮನವಿ. ಇದು ನಾಳೆ ಭೀಮನ ಅಮಾವಾಸ್ಯೆ ವಿಶೇಷತೆ ಏನು? ವಿಶೇಷವಾಗಿ ನೋಡ್ರಿ, ಅಮಾವಾಸ್ಯೆ ನಾಳೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಎಲ್ಲರೂ ಇದ್ದಾರೆ. ಇವತ್ತು 2:45ಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇದು ಚತುಶ್ರೀ ಕಂಪ್ಲೀಟ್ ಆಗುತ್ತೆ. 2:40ಕ್ಕೆ ಚತುಶ್ರೀ ಕಂಪ್ಲೀಟ್ ಆಗುತ್ತೆ. ಇವತ್ತು ಈಗ 2:45ಕ್ಕೆ ಅಮಾವಾಸ್ಯೆ ಸ್ಟಾರ್ಟ್ ಆಗ್ತದೆ. ನಾಳೆ 11:27ರಿಂದ 5 ಗಂಟೆ ಒಳಗಡೆಗೆ ಮುಕ್ತಾಯ. ಇಲ್ಲಿ ಸಂಕಲ್ಪ ಏನಪ್ಪ ಅಂದರೆ, ಈಗ ನಮ್ಮ ಅಗೋರಿ ಇದರಲ್ಲೆಲ್ಲ ಏನು ವಿಶೇಷವಾಗಿ ಮಹಾಕಾಳಿ ಇದನ್ನು ನಾವು ಕೊಡೋದೇ ಮಿಡ್ನೈಟಲ್ಲಿ ನೋಡಿ, ಗೋಧೂಳಿ ಸಮಯ ಇರ್ಬೋದು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಮತ್ತು ಗುಳಿಕ ಕಾಲ, ರಾಹುಕಾಲ, ಯಮಗಂಡ ಕಾಲ ಇವೆಲ್ಲ ವಿಶೇಷವಾಗಿ ಬದಿಗೊಟ್ಟಿ ವಿಶೇಷ ಅಗ್ರಸ್ಥಾನ ಮಶಾಣ ಕಾಳಿ, ರುದ್ರಕಾಳಿ, ತಾಂಡವ ಕಾಳಿ, ಹೀಗೆ 21 ಕಾಳಿಗಳ ಅವತಾರಗಳು ಒಂದು ಪೂಜೆ ನಡೆಯೋದೆ 12ರಿಂದ 3 ಗಂಟೆ ಒಳಗಡೆಗೆ. ಇದು ಸ್ಮಶಾನವಾಸಿ ಆಗಿ ಅಂದರೆ ಎಲ್ಲ ಸರ್ವೇಸಾಮಾನ್ಯವಾಗಿ ಆಲ್ಮೋಸ್ಟ್ ಆಲು 95 ಭಾಗ ಎಲ್ಲ ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ಇಲ್ಲಿ ಕಾಳಿಗಳು ಸಂಚಾರಿ ನಡೆಯೋದು ಇದೆ. ಈ ಟೈಮಲ್ಲೇ ವಿಶೇಷವಾಗಿ ಅದಕ್ಕೆ ಆದಂಥ ಸಕಲ ಸಿದ್ಧತೆಗಳು ಮಾಡಿಕೊಂಡು ಈ ಸುಮ್ಮನೆ ನಾವು ಮಾಡ್ತೀವಿ ಇದು ಮಾಡಿಬಿಡ್ತೀವಿ ಅವೆಲ್ಲ ಆಗದ ಕತೆ. ಅದು ನಿಮ್ಮ ಗ್ರಹಗತಿಗಳು ಚೆನ್ನಾಗಿದ್ದಾಗ ನಡ್ಕೊಂಡು ಹೋಗುತ್ತೆ ಹೊರತು ಗ್ರಹಗತಿಗಳು ಅದು ಸ್ಟೋರೇಜ್ ಆಗೇ ಆಗ್ತದೆ. ಇವತ್ತು ಒಬ್ಬ ಮನುಷ್ಯನಿಗೆ ಸ್ವಾಮಿ ಶನೇಶ್ವರ ಹೆಗ್ಲೇ ಇರೋದು ಯಾವ ಟೈಮಿಗೆ ಹೇಳ್ತಾರೆ. ಈಗ ಜಾತಕ ಬಂದ್ಬಿಟ್ರು, ನಿಮಗೆ ಇಷ್ಟು ವರ್ಷದಿಂದ ಇಷ್ಟು ವರ್ಷ ದಿಸೆ, ಇಷ್ಟು ವರ್ಷದಲ್ಲಿ ಈ ಸ್ವಾಮಿ ನಿಮ್ಮ ಹೆಗ್ಲೇ ಇರ್ಕೊಂಬಿಟ್ಟವನೆ, ಇವೆಲ್ಲ ಸುಳ್ಳು. ಇದು ನೀವು ಪೂರ್ಣ ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡ್ತೀನಿ, ಡೈರೆಕ್ಟಾಗಿ ಬರಲಿ, ಅದಕ್ಕೆ ಪೂರ್ಣ ದಾಖಲಾತಿ ಸಮೇತ ಕೊಡೋ ಅಂಥದ್ದು. ಒಬ್ಬ ಮನುಷ್ಯನಿಗೆ ಹೆಗ್ಲೇ ಇರೋದೇ 50 ವರ್ಷ ತುಂಬಿದ ಮೇಲೆ. 50 ವರ್ಷ ತುಂಬಿದ ಮೇಲೆ ಸ್ವಾಮಿ ಹೆಗ್ಲೇ ಇರೋದು. ಆವಾಗಲೇ ನೀವು ಬೇಕಾದ್ರೆ ಜನರಲ್ಲಾಗಿ ನಿಮ್ಮ ಮೈಂಡಲ್ಲೇ ಕೂತ್ಕೊಂಡು ನೀವು ಏಕಾಗ್ರತೆಯಲ್ಲಿ ಚೆಕ್ ಮಾಡಿ, ಅವಾಗಲೇ ಒಂದು ವಗೇರೆ ಕಾಯಿಲೆ ಇರ್ಬೋದು, ಏನಾರು ಒಂದೊಂದು ಸ್ಟಾರ್ಟ್ ಆಗಿರ್ತದೆ. ಆದರೆ ಮನುಷ್ಯನಿಗೆ ಒಂದು ತಕಡಿ ಅಂತ ಇದೆ. ಎಲ್ಲಿದೆ ಮಾನವನ ದೇಹದಲ್ಲಿ ತಕಡಿ ಇದೆಯಲ್ಲ, ಎಲ್ಲಿದೆ ಅದು? ಇದನ್ನು ಯಾರು ತೋರಿಸ್ಕೊಡ್ತಲ್ಲ. ಈಗ ಆಲ್ಮೋಸ್ಟ್ ಆಲು 90 ಭಾಗ ಎಲ್ಲ ಜ್ಯೋತಿಷದವರು ಮಠ ಮನೆಗಳಲ್ಲಿರೋಂಥ ಗುರುಗಳಿರ್ಬೋದು, ಪ್ರತಿಯೊಬ್ಬರೂ ಹೇಳ್ಕೊಡ್ಬೋದು. ಇದನ್ನು ಹೇಳ್ಕೊಡ್ತಾ ಇಲ್ಲ. ಇದನ್ನು ಒಂದು ಬಿಗ್ನೆಸ್ ಟೆಕ್ನಿಕಲಲ್ಲಿ ಮಾಡ್ಕೊಂಡಿದ್ದಾರೆ. ಮನುಷ್ಯನಿಗೆ ತಕಡಿಯಲ್ಲಿದೆ ಅಂದರೆ ಬಲಭುಜ ಎಡಭುಜನೇ ತಕಡಿ, ನ್ಯಾಲ್ಗೆನೇ ನೀಡಲ್ಲು. ಇಲ್ಲಿ ನಾವು ಏನು ಲಾಭ ಮಾಡ್ತಾಯಿದ್ದೀವಿ, ಏನು ನಷ್ಟ ಮಾಡ್ತಾಯಿದ್ದೀವಿ ಅನ್ನೋದು 50 ವರ್ಷಗಂಟ ತುಂಬ್ತಾ ಹೋಗ್ತದೆ. ಅದಕ್ಕೆ ಆದಷ್ಟು ಈಗ ಒಂದು ಜನಗೇನು ನೀವು ಇಷ್ಟೆಲ್ಲ ಹೇಳ್ಬಿಟ್ರಿ, ನೀವೇನು ಸುಳ್ಳು ಹೇಳಲ್ವಾ, ಏನು ತಪ್ಪು ಮಾಡೋಣ. ಹೌದು, ನಾನು ನನ್ನ ಕುತ್ತಿಗೆ ಮಟ್ಟಕ್ಕೆ ಬಂದಾಗ ನಾನು ಸುಳ್ಳು ಹೇಳಿದ್ದೀನಿ, ಇಲ್ಲ ಅಂತಲ್ಲ. ನಾವು ತಪ್ಪು ಮಾಡಿದ್ವಿ, ಕೆಲವು ಗೊತ್ತಿಲ್ಲದಲ್ಲೇ ತಪ್ಪುಗಳು ಆಗಿದೆ. ಅದಕ್ಕೆ ನಾವು ತಪ್ಪು ಒಂದು ಕೇಳ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಮುಂದೆ ತಪ್ಪಾಗದೇ ಇರೋ ರೀತಿ ನಡ್ಕೊತಾ ಇದ್ದೀವಿ. ಇದನ್ನು ನಾವು ವಿಶೇಷವಾಗಿ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಮೊದಲ ಆದ್ಯತೆ ನಿಮ್ಮ ತಂದೆ ತಾಯಿ ಕೊಡಿ, ಹಿರಿಕರಿಗೆ ಕೊಡಿ. ನೆಕ್ಸ್ಟು 2ನೇ ಆದ್ಯತೆ ನಮ್ಮ ಹಿಂದೂ ಸಂಪ್ರದಾಯನ ಬೆಳೆಸೋ ಅಂಥದ್ದು ಮಕ್ಕಳುಗಳಿಗೆ ಒಂದು ತಿಳುವಳಿಕೆ ಕೊಡಿ. ಆಮೇಲೆ ಒಂದು ಪೂಜೆ ಪುರಸ್ಕಾರ ಇರ್ಬೋದು. ನಮ್ಮ ಭಗವಂತ ಪೂರ್ಣ ಪ್ರಮಾಣವಾಗಿ ಆಡಂಬರ ಎಲ್ಲೂ ಕೇಳಿಲ್ಲ. ಭಕ್ತಿಪೂರ್ವಕವಾಗಿ ಒಂದು ತುಳಸಿ ಎಲೆ ಇಟ್ಟರೂ ಅಲ್ಲಿ ಸರ್ವ ಸಂಕಲ್ಪ ನಮಗೆ ಸಿದ್ಧಿಸುತ್ತೆ. ಮತ್ತು ಪ್ರತಿಯೊಬ್ಬರೂ ಆದಷ್ಟು ಬೆಳಗ್ಗೆ ಅರಳಿ ಎದ್ದೇಳಿ ಸೂರ್ಯ ಓದೋಕ್ಕಿಂತ ಮುಂಚೆ ಎದ್ದಾಗ ವಿಶೇಷ ಅನುಗ್ರಹ ನಮಗೆ 50% ನಮಗೆ ಸಿಗುತ್ತೆ. ಆಮೇಲೆ ಇನ್ನೊಂದು, ಇದನ್ನು ಬೇಕಾದ್ರೆ ಇವತ್ತಿಂದ ಚೆಕ್ ಮಾಡ್ಕೊಳ್ಳಿ. ನೀವೇನಾರು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟೇ ಯಾರಿಗೂ ಏನೂ ಹೇಳೋಕ್ಕೋಗಿ, ನೀವು ಆ ಕೆಲಸ ಆದಮೇಲೆ ನೆಕ್ಸ್ಟ್ ಬೇಕಾದ್ರೆ ಹೇಳಿ ನಡೀತದೆ. ಏನಕ್ಕೆ ಅಂದರೆ ನಾವು ಈಗ ಇಲ್ಲಿ ಯಾರನ್ನೂ ನಿಷ್ಠೂರ ಮಾಡೋ ಅಂಥದ್ದಲ್ಲ. ಕೆಲವು ಗ್ರಹಗತಿಗಳು ಆ ಥರ ಇರ್ತದೆ, ಕೆಲವ್ರು ಮನಸ್ತಾಪಗಳು, ಮನಸ್ಸಿಂದ ಬರೋ ಅಂಥ ಉಚ್ಚಾರಣೆ ಕೆಲವರು ತಡೆಯಲ್ಲ. ಅದನ್ನು ಇದು ನೇರವಾಗಿ ಏನು ಕೇಳ್ತಾ ಇದ್ದೀನಿ ಅಂದರೆ, ನಾನು ಒಬ್ಬನೇ ಬದುಕೋದಲ್ಲ, ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ಗಂಟಲಿಂದ ಬರೋದಂತಲ್ಲ, ಒಳ ಆತ್ಮದಿಂದ ಬರಬೇಕು. ಹೊರ ಆತ್ಮ ಒಳ ಆತ್ಮದಿಂದ ಬರೋ ಅಂಥದ್ದು ಸರ್ವ ಸಂಕಲ್ಪಕ್ಕೆ ಸಿದ್ಧಿ ಆಗ್ತದೆ ಅನ್ನೋದು ನಮ್ಮ ಅಮ್ಮನವರ ಆದೇಶ ಆಗಿರ್ತದೆ. ಅದಕ್ಕೆ ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಸುಖವಾಗಿರಲಿ. ಆಮೇಲೆ ಎಲ್ಲೆಲ್ಲಿ ಪುರಾತನ ಇತಿಹಾಸ ದಿವ್ಯಕ್ಷೇತ್ರಗಳಿದೆ, ಅದು ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಇದ್ದರೆ ಅದನ್ನು ನೇರವಾಗಿ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಇರ್ತದೆ, ಮಾಹಿತಿ ಕೊಡಿ. ಅದನ್ನು ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಕೆಲಸ ಮಾಡೋಕ್ಕೆ ನಾವು ಎಲ್ಲರೂ, ನಮ್ಮ ಬೆಂಗಳೂರು ಗ್ರಾಮಾಂತರ ನಾಗರಾಜ್ ಅವರು ಇರ್ಬೋದು, ನಮ್ಮ ಕೊಪ್ಪಳ ಜಿಲ್ಲಾಧ್ಯಕ್ಷರು ಮಲ್ಲಿಕವರು ಇರ್ಬೋದು, ಹೀಗೆ ಪ್ರತಿಯೊಬ್ಬರು ಜಿಲ್ಲಾಧ್ಯಕ್ಷರುಗಳು ಒಂದು ಕುಟುಂಬ. ಇಲ್ಲಿ ಅಧ್ಯಕ್ಷರುಗಳು ಅಂತ ಹೇಳೋದ್ಕಿಂತ ನಮ್ಮ ಪ್ರತಿಯೊಂದು ಜಿಲ್ಲೆ ಎಲ್ಲ ಕುಟುಂಬದವರು ಸೇರಿ ಅದನ್ನು ಜೀರ್ಣೋದ್ಧಾರ ಕೆಲಸ ಮಾಡ್ತೀವಿ ಅಂತ
ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಪರಿಚಯ ಮಾಡ್ತಾರೆ. ನನ್ನ ಪರಿಚಯ ಶ್ರೀವಾರ್ಯ ಅಂತ ರಾಜ್ಯಾಧ್ಯಕ್ಷರು. ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ 18 ವರ್ಷದಿಂದ ಇದು ಒಂದು ಒಡನಾಟದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ಕೊಂಡು ಕಷ್ಟ ಬಿದ್ದು ನಾವು ಮಾಡ್ಕೊಂಬರ್ತಾಯಿದ್ದೀವಿ. ಇಲ್ಲಿ ಗಂಟನೂ ಮುಜರಾಯಿಗೆ ಒಳ ಪಡೆದೇ ಅಂತ ದೇವಸ್ಥಾನಗಳನ್ನ ಸುಮಾರು ಜೀರ್ಣೋದ್ಧಾರ ಮಾಡೋಂಥ ಕೆಲಸಗಳಿರ್ಬೋದು, ಅರ್ಚಕರಿಗೆ ID ಕಾರ್ಡ್ ವಿತರಣೆ ಆಗೋಂಥ ಕೆಲಸನೂ ಇರ್ಬೋದು. ಆಮೇಲೆ ಅರ್ಚಕರ ಮಕ್ಕಳುಗಳಿಗೆ, ಅರ್ಚಕರ ಕುಟುಂಬಕ್ಕೆ ಕೈಯಲ್ಲಾದಷ್ಟು ಸಹಾಯ ಹಚ್ತಾಯಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲವು ದಾನಿಗಳ ಮುಖಾಂತರ ಅವ್ರಿಗೂ ಒಂದು ಮನವರಿಕೆ ಮಾಡಿ ನೇರವಾಗಿ ನೋಡಿ ಪರಿಸ್ಥಿತಿಗಳು ಈ ಥರ ಇದೆ, ಇದು ಧಾರ್ಮಿಕ ದತ್ತಿ ಇಲಾಖೆ ಇರೋಂಥ ಅಧ್ಯಕ್ಷರುಗಳು ಮಾಡಬೇಕು, ಆದರೆ ಮಾಡ್ತಾಯಿಲ್ಲ. ಎಲ್ಲ ಅವರವರು ಒಂದೊಂದು ಅವರ ಸೌಕರ್ಯ ನೋಡ್ಕೊತಾ ಇದ್ದಾರೆ ಹೊರತು ಸರ್ಕಾರಕ್ಕೆ ಸೇರಿದ ದೇವಸ್ಥಾನಗಳಿಗೆ ಮಾಡ್ತಾಯಿಲ್ಲ. ದಯಮಾಡಿ ನೀವು ಕೈ ಜೋಡಿಸಿ ಸರ್ಕಾರದ ಅನುದಾನಗಳನ್ನು ಕೊಡಬೇಕು ಅಂತ ಒಂದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ಕೋಟ ಶ್ರೀನಿವಾಸ ಸಾಹೇಬರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಶಶಿಕಲಾ ಜಲ್ಲೆ ಅವರು ಸಪೋರ್ಟ್ ಮಾಡಿದ್ದಾರೆ. ಈಗ ಇದೇ ರೀತಿ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ನಮಗೆ ಈ ಬಡ ಅರ್ಚಕರುಗಳಿಗೆ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗಕ್ಕೂ ಕೈ ಜೋಡಿಸಿ ದಯಮಾಡಿ ಅರ್ಚಕರ ಮಕ್ಕಳುಗಳು, ಅರ್ಚಕರ ಕುಟುಂಬ, ಆಮೇಲೆ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನ ಉಳಿಸ್ಬೇಕು ಅಂತ ತಮ್ಮಲ್ಲಿ ಒಂದು ಮನವಿ. ಥ್ಯಾಂಕ್ ಯು.